ನಗರದಲ್ಲಿ ಬೀದಿ ನಾಯಿಗಳ ಮೇಲಿನ ಹಲ್ಲೆ, ವಿದ್ಯುತ್ ತಂತಿ ತಗುಲಿ ಗಾಯಗೊಳ್ಳುವ ಪಕ್ಷಿಗಳು ಹಾಗೂ ಇತ್ತೀಚೆಗೆ ತೊಂದರೆಗೆ ಒಳಗಾಗುತ್ತಿರುವ ಸಮುದಾಯದ ಮೂಕ ಪ್ರಾಣಿಗಳ ರಕ್ಷಣೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಗಾಯಗೊಂಡ ಅಥವಾ ಅನಾರೋಗ್ಯಕ್ಕೊಳಗಾದ ಪ್ರಾಣಿ ಪಕ್ಷಿಗಳಿಗೆ ತಕ್ಷಣದ ವೈದ್ಯಕೀಯ ನೆರವು ಒದಗಿಸುವ ಸಲುವಾಗಿ ನೂತನ ವೆಟರ್ನರಿ ಆಂಬ್ಯುಲೆನ್ಸ್ ಸೇವೆಯನ್ನು ಜಿಬಿಎ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದೆ. ಸಮುದಾಯದ ಪ್ರಾಣಿಗಳಿಗೆ ಹತ್ತಿರದಲ್ಲೇ ಯಾವುದೇ ಪಶು ವೈದ್ಯಕೀಯ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿರುವುದನ್ನ ಮನಗಂಡು ಜಿಬಿಎ ಈ ವಿನೂತನ ಯೋಜನೆಗೆ ರೂಪಿಸಿದೆ. ಸದ್ಯ ಈ ಯೋಜನೆಯನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ. ಇನ್ಮುಂದೆ ಗಾಯಗೊಂಡ ಪ್ರಾಣಿಗಳನ್ನ ಚಿಕಿತ್ಸೆಗೆಂದು ದೂರದ ಆಸ್ಪತ್ರೆಗೆ ಸಾಗಿಸುವ ಅವಶ್ಯಕತೆ ಇಲ್ಲ. ಬದಲಿಗೆ ಈ ಮೊಬೈಲ್ ಚಿಕಿತ್ಸಾಲಯವೇ ನೇರವಾಗಿ ಘಟನಾ ಸ್ಥಳಕ್ಕೆ ತೆರಳಿ ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಹಾಗೂ ಅಗತ್ಯ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಿದೆ. ಈ ಆಂಬ್ಯುಲೆನ್ಸ್ ಬೀದಿ ನಾಯಿಗಳು, ಬೆಕ್ಕುಗಳು, ದನಗಳು ಹಾಗೂ ಇತರ ಸಮುದಾಯದ ಪ್ರಾಣಿಗಳಿಗೆ ಸಂಪೂರ್ಣ ಸೇವೆ ಒದಗಿಸಲಿದೆ. ಪ್ರಾಣಿಗಳ ತುರ್ತು ಚಿಕಿತ್ಸೆಗಾಗಿ ಆರಂಭಿಸಲಾಗಿರುವ ಈ ಮೊಬೈಲ್ ಚಿಕಿತ್ಸಾಲಯದಲ್ಲಿ ಅರ್ಹ ಪಶು ವೈದ್ಯರು, ಪಶು ವೈದ್ಯಕೀಯ ಸಹಾಯಕರು ಹಾಗೂ ತರಬೇತಿ ಪಡೆದ ಪ್ರಾಣಿ ನಿರ್ವಹಣಾ ಸಿಬ್ಬಂದಿಯ ವಿಶೇಷ ತಂಡ ಕಾರ್ಯನಿರ್ವಹಿಸಲಿದೆ. ದೂರು ದಾಖಲಿಸುವುದು ಹೇಗೆ? ನಗರದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಗಾಯಗೊಂಡರೆ ಅಥವಾ ಅನಾರೋಗ್ಯಕ್ಕೊಳಗಾದರೆ ಸಾರ್ವಜನಿಕರು ಕೆಳಗಿನ ಸಹಾಯವಾಣಿ ಸಂಖ್ಯೆಗಳನ್ನು ಬಳಸಿ ತಕ್ಷಣವೇ ನೆರವು ಕೋರಬಹುದು. ಸಹಾಯವಾಣಿ ಸಂಖ್ಯೆ 1533, ನಗರ ಪಾಲಿಕೆ ನಿಯಂತ್ರಣ ಕೊಠಡಿ 9480685706. ಇದರೊಂದಿಗೆ ಆಪ್ ಮೂಲಕವೂ ದೂರು ದಾಖಲಿಸಿ ಸೇವೆ ಪಡೆದುಕೊಳ್ಳಬಹುದಾಗಿದೆ. ಜಿಬಿಎ ಈ ಹೊಸ ಹೆಜ್ಜೆಯಿಂದ ಮೂಕ ಪ್ರಾಣಿಗಳಿಗೆ ತುರ್ತು ಚಿಕಿತ್ಸೆ ಸಿಗುವಂತಾಗಿದ್ದು ಪ್ರಾಣಿ ಪ್ರಿಯರು ಮತ್ತು ಸಾರ್ವಜನಿಕರಿಂದ ಹರ್ಷ ವ್ಯಕ್ತವಾಗಿದೆ.